RX ಎಲ್ಲ ಇಟ್ಬಿಡು ಬೆಸ್ಟು. ಹರ್ಷಿತ್ ಏನು ಸಮಾಚಾರ? ಹೇಳ್ಬೇಕು ಬ್ರೋ, ಹೆಂಗಿತ್ತು ನೆನ್ನೆ ಜಿಂಗಾಲೆ ನೆನೆ ಫುಲ್ಲು. ನಮ್ಮ ಹರ್ಷ ಬ್ರೋ ಬಂದುಬಿಟ್ಟಿದ್ದಾರೆ. ಹಲೋ, ವೆಲ್ಕಮ್ ಟು ಮೈ ವಿಡಿಯೋ ಬ್ರೋ. ಅವನ ವಿಡಿಯೋ ನನ್ನ ಚಾನಲ್, ನಮ್ಮ ವಿಡಿಯೋ ಯಾವಾಗ? ನಂದೇ ಬ್ರೋ ಅದು. ಅಣ್ಣ ಮಾಡ್ತವ್ರು ಇವಾಗ ಅಷ್ಟೇ. ಸೊ ಹೇಗಿದೆ ಹೇಳಿ ಫಸ್ಟ್ ಇಂಟ್ರೊಡಕ್ಷನ್ ಕೊಡ್ಬೋಣ. ನಮಸ್ಕಾರ ಗುರು, ಎಲ್ರಿಗೂ ಹೊಸ ವಿಡಿಯೋಗೆ ಸುಸ್ವಾಗತ. ನನಗೆ ಗಾಡಿ ತುಂಬ ಚೆನ್ನಾಗಿದೆ ಅನ್ನಿಸ್ತು, ಅದೇ ಬೇಕಾ ಇಲ್ಲ ಅದು ಬಂದು ಪ್ರೋ ವರ್ಷನು, ಎರಡು ಬಂದು ಸ್ಟ್ಯಾಂಡರ್ಡು. ಎರಡರಲ್ಲಿ ಏನು ಬ್ರೋ ಡಿಫ್ರೆನ್ಸು? ಬರೀ ಸಸ್ಪೆನ್ಷನ್ ಅಷ್ಟೇ ಅಲ್ವಾ? ಲುಕ್ ವೈಸ್ ಎರಡು ಸೇಮು, ಎರಡರಲ್ಲೂ ಡಿಫ್ರೆನ್ಸ್ ಅಂದರೆ ಅದೇ ಸಸ್ಪೆನ್ಷನ್. ಇದರಲ್ಲಿ ನಿಮಗೆ ನಾರ್ಮಲ್ ಸಸ್ಪೆನ್ಷನ್ ಬರುತ್ತೆ, ಲೈಕ್ ಯಾವುದು ಎಲೆಕ್ಟ್ರಾನಿಕ್ ಸಸ್ಪೆನ್ಷನ್ ಬರೋಲ್ಲ. ನೀವು ಅದರಲ್ಲಿ ನೋಡಿದ್ರೆ ನಿಮಗೆ ಎಲೆಕ್ಟ್ರಾನಿಕ್ ಸಸ್ಪೆನ್ಷನ್ ಬರುತ್ತೆ. ಆ್ಯಂಡ್ ಇನ್ನೊಂದು ಎಸಿಮೆಟ್ರಿಕ್ ಮಾಡಲಲ್ಲಿ ನಿಮಗೊಂದು ಫೇವ್ರೆಟ್ ಸಿಗ್ನೇಚರ್ ಡಿಸೈನ್ ಇತ್ತು BMW ಅದು ತಿರ್ಗಾ ರೀಕ್ರಿಯೇಟ್ ಮಾಡಿದ್ದಾರೆ. ಸೊ ರೈಟ್ ಸೈಡಲ್ಲಿ ಶಾರ್ಕ್ ಫಿನ್ ಡಿಸೈನ್ ಬರುತ್ತೆ ನಿಮಗೆ. ಅಮ್ಮ ಮ್ಯೂಸಿಕ್ ಸ್ಟಾರ್ಟ್ ಮಾಡಿರೋ ತಿರ್ಗಾ ಇವಾಗ ಏನು ಗುರು ಡಿಸೈನ್ ಚೇಂಜಸ್ ಮಾಡಿದ್ದಾರೆ. ಸೊ ತುಂಬ ಮೇಜರ್ ಚೇಂಜಸ್ ಏನೂ ಮಾಡಿಲ್ಲ. ಮೇಯ್ನ್ ಅಂದರೆ ವಿಂಗ್ಲೆಟ್ಸ್ ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ನೋಡ್ಬೋದು ವಿಂಗ್ಲೆಟ್ಸು ಹೆವಿ ಯೂಸ್ ಆಗಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ಫಿನ್ ಡಿಸೈನ್ ಬೇರೆ ಮಾಡಿದ್ದಾರೆ. ಸೊ ಮೇಜರ್ ಚೇಂಜಸ್ ಬಂದುಬಿಟ್ಟು ಬ್ರೇಕ್ ಡಕ್ಟ್ಸ್ ಕೊಟ್ಟಿದ್ದಾರೆ ಕೂಲಿಂಗಿಗೆ, ಬೆಟರ್ ಕೂಲಿಂಗ್ಗೋಸ್ಕರ. ಪ್ರೋ ಆಮೇಲೆ ಸ್ಟ್ಯಾಂಡರ್ಡು ಗ್ರೇ ಕಲರಲ್ಲಿ ಲಾಂಚ್ ಮಾಡಿದ್ದಾರೆ. ಈ ಕಲರ್ ಮುಂಚೆ ಇರಲಿಲ್ಲ, ಇವಾಗ ಲಾಂಚ್ ಮಾಡಿದ್ದಾರೆ. ಔಟ್ಲುಕ್ ಚೇಂಜಸ್, ಗಾಡಿ ಏನು ತುಂಬ ಬೇರೆ ಡಿಫ್ರೆನ್ಸ್ ಆಗಿದೆ ಅನ್ಸಲ್ಲ. ಮೈನ್ ವಿಂಗ್ಲೆಟ್ಸು ಸ್ವಲ್ಪ ಶೇಪ್, ವಿಂಗ್ಲೆಟ್ಸು ಏರ್ ಡಕ್ಟ್ಸು ಅಷ್ಟೇ ಬೇರೆ ಮೇಜರ್ ಏನೋ ಮಾಡಿಲ್ಲ. ಬಟ್ ಲಾಸ್ಟ್ ಮಾಡಲಲ್ಲಿ ಅದು ಇರಲಿಲ್ಲ, ಶಾರ್ಕ್ ಫಿನ್ ಡಿಸೈನ್. ತುಂಬ ಜನ ಗ್ರೇ ಅನ್ಕೋತಾರೆ ಇದನ್ನ, ಇದು ಗ್ರೇ ಅಲ್ಲ, ಇದು ಬ್ಲೂನಾ ಇದು ಬ್ರೋ? ಇಲ್ಲ ಗ್ರೇ, ಆಕ್ವಾ ಬ್ಲೂ ಅಂತಾನೆ ಹೆಸರೇ, ಅದ್ರ ಹೆಸರು ಆಕ್ವಾ ಬ್ಲೂ ಅಂತ. ಹೌದಾ? ಬ್ಲೂ ಅದು ಆಕ್ಚುಲಿ ಗ್ರೇ ಅಲ್ಲ, ಅದು ಆಲ್ಮೋಸ್ಟ್ ಗ್ರೇ ಥರನೇ ಇದೆ. ಲೈಟ್ ಬ್ಲೂ ಇರೋದು ಒಂಥರ ಹಂಗೆ ಕಾಣ್ತಾ ಇದೆ. ಬಟ್ ಇದ್ರಲ್ಲಿ ರಿಮ್ಸ್ ಬಂದ್ಬಿಟ್ಟು ನಿಮ್ಗೆ ಯಾವ್ದಿರೋದು ಇದರಲ್ಲಿ? ಎರಡು ಸೇಮೇ, ವೀಲ್ಸ್ ಎಲ್ಲ ಸೇಮು. M1000 ಅಲ್ಲಿ ಮಾತ್ರ ನಿಮ್ಮ ಕಾರ್ಬನ್ ವೀಲ್ಸ್. ಕಾಸ್ಟ್ ಅಲ್ಯೂಮಿನಿಯಂ ಬರುತ್ತೆ ಇದು ಎರಡು ಕಾಸ್ಟ್ ಬರೀ ಅದ್ರಲ್ಲಿ ಮಾತ್ರ ಕಾರ್ಬನ್. ಸೊ ದಿಸ್ ಇಸ್ ಪ್ರೋ ವರ್ಷನಲ್ಲಿ ನೀವು ಸಸ್ಪೆನ್ಷನ್ ನೋಡ್ಬೋದು. ಮೇಜರ್ ಚೇಂಜಸ್ ಎಲೆಕ್ಟ್ರಾನಿಕ್ ಸಸ್ಪೆನ್ಷನ್ ಒಂದೇ. ಇಲ್ಲಿದೆ ಸ್ಟೇರಿಂಗ್ ಡ್ಯಾಂಪರ್, ಅಲ್ಲಿದೆಯಲ್ಲ ಅದು ಸ್ಟೇರಿಂಗ್ ಡ್ಯಾಂಪರ್. ಇದು ಈ ಸ್ಲೈಡ್ಗೆ ಒಂದಿದೆ ಆಪ್ಷನ್, ಅದರದ್ದು ಆ ಸಸ್ಪೆನ್ಷನ್ಗೆ ಸೆಟ್ ಆಗಿದೆ. ಸಸ್ಪೆನ್ಷನ್ ಸೆಟ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ಎಲ್ಲಿ ಸ್ಪಾಟ್ ನೋಡ್ಬೋದು, ಸಕ್ಕತ್ತಾಗಿದೆ. ಇದು ಕಲರ್ ಚಿಕ್ಕದಾಗಿದೆ ಅಲ್ಲ, ಇದು ಗಿಲೀಸ್ದು ಕಾರ್ಬನ್ ಫೈಬರ್ ಕೂಡ ಬೇರೆ. ಹೌದಾ? ಇದು ಸೀಟ್ ಕಂಫರ್ಟ್ ಸೀಟ್ ಅಂತ, ಅದ್ರಲ್ಲಿ ನಾರ್ಮಲ್ ಸೀಟ್ ಬರೋದು. ಸ್ವಲ್ಪ ಇನ್ನೂ ದಪ್ಪ ಇರುತ್ತೆ, ಯಾರನ್ನ ಕುಳ್ಳ ಇದ್ರೆ ಸೀಟ್ ಸಿಗಲ್ಲ ಅಷ್ಟು. ಕೌಲ್ ಫಿಕ್ಸ್ ಅಲ್ಲ ಇದು? ಕೌಲು ಸೀಟು ಸಿಗುತ್ತೆ, ಸೀಟ್ ಬರುತ್ತೆ. ಸೊ ಇದು ಚೇಂಜ್ ಮಾಡಿದ್ದಾರೆ, ಮಾಡ್ಬೋದು, ಅಡ್ಜಸ್ಟ್ ಮಾಡ್ಕೋಬಹುದು. ಗಿಲೀಸಿಂದ ಮಾಡಿರೋದು ಫುಟ್ ಪ್ಯಾಕ್ಸ್ ಬರ್ತದೆ. ಎಲ್ಲಿಂದ ಎಲ್ಲಿಗೆ ಬೇಕೋ ಸೆಟ್ ಮಾಡ್ಬೋದು. 6 ಸ್ಟೆಪ್ ಅಲ್ಲ ಬ್ರೋ, ಅಡ್ಜಸ್ಟೇಬಲ್. 6 ಸ್ಟೆಪ್ ಅಡ್ಜಸ್ಟೇಬಲ್. ಈವನ್ ನೀವು ರೇಸ್ ಪ್ಯಾಕ್ ಇದೆ, GP ಶಿಫ್ಟ್ಗೆ ಇಮಿಡಿಯೇಟ್ ಚೇಂಜ್ ಮಾಡ್ಬೋದು. ಇಲ್ಲಿ ನಾಬ್ಸ್ ಕೊಟ್ಟಿದ್ದಾರಲ್ಲ, ಶಿಫ್ಟ್ ಮಾಡಿದ್ರೆ GP ಶಿಫ್ಟ್ ಆಗುತ್ತೆ. ವಿಂಗ್ಲೆಟ್ ಮಾತ್ರ ಅಲ್ಟಿಮೇಟ್ ಈ ಕಲರ್ಗೆ. ಅದಕ್ಕಿಂತ ಚೆನ್ನಾಗಿ ಕಾಣುತ್ತೆ ಇದು ವಿಂಗ್ಲೆಟ್ಸ್. ಇದು ಸೂಪರ್. ಇದ್ರ ಮೇಲೆ ಡಿಸೈನ್ ಇದೆಯಲ್ಲ, ಅದಕ್ಕೆ ಚೆನ್ನಾಗಿ ಕಾಣುತ್ತೆ ಕಲರ್ಗೆ. ಲೈಕ್ ಅದು ಬ್ಲೆಂಡ್ ಆಗುತ್ತೆ ನೀಟಾಗಿ. ಅದು ಇದು ಬ್ರೇಕ್ಸ್ ಟಾಪ್ ಆಫ್ ದಿಲ್ಲ ಎಂ ಕ್ಯಾಲಿಪರ್. ಇವರು ಬ್ರ್ಯಾಂಡಿಂಗ್ ಆಗ್ತಾರೆ, ಕೊಲಾಬ್ ಮಾಡ್ಕೊಂಡಿರೋದು. ಫಿನ್ಸ್ ಮಾತ್ರ ಸಕ್ಕತ್ತಾಗಿ ಕಾಣುತ್ತೆ ಬ್ರೋ. ಇದು ಫಿನ್ಸ್ ಹೈಲೈಟ್. ಇದು ಎಸಿಮೆಟ್ರಿಕಲ್ ಇತ್ತು, ಮತ್ತೆ ಈಗ ವಾಪಸ್ ತಂದಿದ್ದಾರೆ. ಅದು ಪ್ರೀವಿಯಸ್ ಮಾಡಲಲ್ಲಿ ಇರಲಿಲ್ಲ. ಎಸಿಮೆಟ್ರಿಕಲ್ ಗಾಡಿ ಮಿಸ್ ಆಯ್ತಲ್ಲ, ಅವಾಗೇ ಲಾಸ್ಟ್, ಅದಾದ್ಮೇಲೆ ಬಂದಿರಲಿಲ್ಲ. ಇಲ್ಲಿ ಇನ್ನೊಂದು ಇಲ್ಲೊಂದು ಸ್ಲೈಡರ್ ಬರುತ್ತೆ ಬ್ರೋ, ಇಲ್ಲಿ ಈ ಮಾಡಲಲ್ಲಿ ಹಾಕಿಲ್ಲ. ಅದು ಇಲ್ಲೊಂದು ಚಿಕ್ಕದು ಇಂಜಿನ್ ಸ್ಲೈಡರ್ ಬರುತ್ತೆ, ಅಷ್ಟೇ ಇರುತ್ತೆ. ಅದು ಅಡಿಷ್ನಲ್ಲು, ಬಟ್ ಇದಕ್ಕೆ ಹಾಕಿಲ್ಲ. ಇದಕ್ಕೆ ಬಟ್ ಇದೇನು ಸಕ್ಕತ್ತಾಗಿದೆ ಅಲ್ಲ ಇದು ನೋಡೋಕ್ಕೆ. ಅಲ್ಟಿಮೇಟ್ ಕಾರ್ಬನ್ ಫೈಬರು, ಆಮೇಲೆ 6 ಸ್ಟೆಪ್ ಅಡ್ಜಸ್ಟೇಬಲ್, ಸಕ್ಕತ್ತಾಗಿದೆ ಇದು ಬ್ರೋ. ಬಟ್ ಇದು ಬ್ರೇಕ್ ಲಿವರ್ಸ್ ಒಂಥರ ರೇಸ್ ಬ್ರೇಕ್ ಥರ ಡಿಫ್ರೆಂಟಾಗಿ ಕೊಟ್ಟಿದೆ. ರೇಸ್ದೇ ಇದು ಒಂಥರ ಬ್ಲೆಂಡ್ ಆಗ್ತಿದೆ. ಕಾರ್ಬನ್ ಫೈಬರ್ ಬೇಸ್ ಹೊಡೆದ್ರೆ ಜೋರಾಗಿ ಗೋವಿಂದ. ಹುಷಾರಾಗಿರ್ಬೇಕು, ಬಟ್ ಅಷ್ಟು ಈಸಿಯಾಗಿ ಏನಾಗಲ್ಲ, ಸ್ಟ್ರಾಂಗ್ ಇರುತ್ತೆ. ವಾಚ್ ಮಾಡಿರ್ತಾರಲ್ಲ ಕಾರ್ಬನ್, ಅದಕ್ಕೋಸ್ಕರ. ಈಗ ಟ್ರಿಪಲ್ ರಶ್ ಹತ್ರ ಇತ್ತು ಗೊತ್ತಾ ಮಾಡಲು, ಅದರಲ್ಲಿ ಉದ್ದ ಇತ್ತು. ಹೌದಾ? ಅದಾದ್ಮೇಲೆ ಏನೋ ಫೇಸ್ ಲಿಫ್ಟ್ ಬಂತು, ಅದ್ರಲ್ಲಿ ಶಾರ್ಟ್ ಆಯಿತು. ಈಗ ಇದಕ್ಕೆ ಮುಂಚೆ ವರ್ಷ ಮೇಲೆ ನೋಡಿದ್ರಲ್ಲ ನೀವು, ಆ ವರ್ಷದಲ್ಲಿ ಚೇಂಜ್ ಆಯಿತು. ಅದು ಮುಂಚೆ ವರ್ಷ 15% ಇವ್ರದ್ದು ಟ್ರಿಪಲ್ ರಶ್ಗೆ, ಅದರಲ್ಲಿ ನಿಮ್ಗೆ ಇದಿರಲಿಲ್ಲ. ನನ್ನ ವಿಂಗ್ಲೆಟ್ ಇರಲಿಲ್ಲ ಗೊತ್ತಾ? ವಿಂಗ್ಲೆಟ್ ಇರಲಿಲ್ಲ, ಆ ಮಾಡಲಲ್ಲಿ ಉದ್ದ ಇತ್ತು.
ಅದು ಅಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗಲ್ಲ ನಮಗೆ. ಗೊತ್ತಾಗಲ್ಲ, ಬಟ್ ಇಲ್ಲಿವರೆಗೂ ಬರ್ತಾ ಇತ್ತದು. ನಾನು ಅಬ್ಸರ್ವ್ ಮಾಡಿಲ್ಲ ನನ್ನ ಸರ್. ಇಂಗ್ಲೆಟ್ ಮಾಡಲ್ ಬಂತಲ್ಲ ಅಪ್ಗ್ರೇಡು, ಅವಾಗ ಇದನ್ನು ಶಾರ್ಟ್ ಮಾಡಿದ್ರು. ಬೇರೆ ಟೆಕ್ನಿಕಲ್ ವೈಸ್ ಏನೋ ಚೇಂಜಸ್ ಟೆಕ್ನಿಕಲಿ ಏನು ಚೇಂಜ್ ಇಲ್ಲ ಆಕ್ಚುಲಿ, ಆಲ್ಮೋಸ್ಟ್ ಸೇಮ್. ಬಟ್ ಇಂಜಿನ್ ನನ್ನ ಪ್ರಕಾರ ಪವರ್ ಜಾಸ್ತಿ ಮಾಡಿದ್ದಾರೆ ಅಂದರೆ ಸೇಮ್ ಇಂಜಿನ್, ಜಸ್ಟ್ ಟ್ಯೂನ್ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಡಿಫ್ರೆಂಟ್ ಮಾಡಿದ್ದಾರೆ. 197 kg ಏನೋ ಬರುತ್ತಲ್ಲ ಇದು ವೆಯ್ಟ್. ಎಕ್ಸಾಸ್ಟ್ ತೆಗೆದುಬಿಟ್ರೆ ಪವರ್ ಟು ವೇಟ್ ರೇಷಿಯೋ ಮ್ಯಾಚ್ ಆಗುತ್ತೆ. ಪ್ರಾಪರ್ ಮ್ಯಾಚು. ನೋಡಪ್ಪ ರಾಜ್ಕುಮಾರ್, ನಿನಗೆ ಅನ್ನಿಸ್ತು ಅದನ್ನ ಹೇಳು. ಚೆನ್ನಾಗಿದೆ ಅವರು. ನನಗೇನು ಏನು ಲೈಕ್ ನೆಗೆಟಿವ್ ಆಗಿ ಏನೂ ಹೇಳೋಕ್ಕಾಗಲ್ಲ. ಸಗದಾಗಿದೆ ಗಾಡಿ. ಒಂದೇ ಲೈನಲ್ಲಿ ಮುಗಿಸ್ಬಿಡ್ತಾರೆ. ಏನು ತಾನೇ ಹೇಳೋಕ್ಕಾಗುತ್ತೆ ಹೇಳಿ. ನಾವು ತಗೊಂಡಾಗ ನಮಗೆ ಗೊತ್ತಾಗಲ್ಲ, ಅವಾಗ ಹೇಳೋಕ್ಕಾಗಲ್ಲ. ಹೌದು, ಬಟ್ ಸ್ಟಿಲ್ ನೋಡೋಣ, ಗಾಡಿ ತಗೊಳ್ಳೋಣ. ಅಲ್ಲ ಡೈರೆಕ್ಟ್ ತೊಗೊಳಕ್ಕೆ ಸಿ ನೋಡಿ, ಇವಾಗ ಲೆವೆಲ್ 1, 2, 3 ಲೆವೆಲ್ಸಲ್ಲಿ ಏನಕ್ಕಿರೋದು, ಒಂದು ಬಿಟ್ಟು ಒಂದು ಆದಮೇಲೆ ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸಡನ್ನಾಗಿ ಇರ್ಗೋರು ಮಾತಾಡ್ತಿದ್ದೀನಿ ತಾನೇ, ಸಡನ್ನಾಗಿ ಲೆವೆಲ್ 1ಇಂದ 10ಗೆ ಜಂಪ್ ಹಾಕಂತ ಆಗಲ್ಲ. ಅಟ್ಲೀಸ್ಟ್ 1, 2, 3 ನಿಧಾನಕ್ಕೆ ಹೋಗ್ಬೇಕು, ಹೋಗೋಣ. ಇವಾಗ ಎಮ್ ಟಿ ಆದಮೇಲೆ ನೆಕ್ಸ್ಟ್ ಅದು ಮಿಡಲ್ ವೇಟ್ ಸೂಪರ್ ಸ್ಪೋರ್ಟ್ ಅಣ್ಣ ನೋಡ್ತಾನೆ. ಅದಾದಮೇಲೆ ಇದು ಅಲ್ಲ, ನಾನು ಯಾವುದೋ ಗಾಡಿ ನೋಡ್ತಾ ಇಲ್ಲ ನೋಡ್ತಾನೆ ಸದ್ಯಕ್ಕೆ ಅಷ್ಟೇ. ಇದು ಯಾವ್ದಿದು? ಐನೋ ಆಲ್ ಯುವರ್ ಸೀಕ್ರೆಟ್ಸ್ ಅಂತ ಎದುರ್ಕೋಬೇಡ, ಅದೆಲ್ಲ ನಾನು ಹೇಳಲ್ಲ. ದೇರ್ ಇಸ್ ನೋ ಸೀಕ್ರೆಟ್. ನನ್ನ ಗಾಡಿ ಸದ್ಯಕ್ಕೆ ಯಾವುದೂ ಇಲ್ಲ. ದೇರ್ ಈಸ್ ಎ ಸೀಕ್ರೆಟ್. ಅದು ಅವನು ಎದುರ್ಕೋತಿದ್ದಾನೆ ಅಷ್ಟೇ. ಬರೀ ಡೌ ಮಾಡ್ತಾನೆ, ಈ ಥರ ಎಲ್ಲ ಡೌ ಮಾಡ್ತಾನೆ, ಸಿಕ್ಕಾಪಟ್ಟೆ ಡೌ ಮಾಡ್ತಾನೆ ಅಂತ. ಬ್ರೋ ಗಾಡಿ ಹೆಂಗೆ ಅನ್ನಿಸ್ತು ಹೇಳಿ, ಗಾಡಿ ಹೆಂಗೆ ಅನ್ನಿಸ್ತು? ಅಲ್ಟಿಮೇಟ್ ಮೇನ್ ಹೈಲೈಟ್ ವಿಂಗ್ಲೆಟ್ಸ್ ಲುಕ್ ಅಲ್ಟಿಮೇಟ್. ಬರ್ತಾ ಇನ್ನೂ ಬಟ್ ಅದು ಎಷ್ಟೊಂದು ಜನಕ್ಕೆ ನೆಗೆಟಿವಿಟಿ ಅನ್ನಿಸ್ತು ಸ್ಟಾರ್ಟಿಂಗಲ್ಲಿ ವಿಂಗ್ಲೆಟ್ಸ್. ನೆಗೆಟಿವಿಟಿ ಏನಿಲ್ಲ, ಅದು ಅಲ್ಲ, ಅದು ಪರ್ಸನಲ್ ಒಪಿನಿಯನ್ ಎಷ್ಟೊಂದು ಜನಕ್ಕೆ. ಬಟ್ ಗಾಡಿ ಸ್ವಲ್ಪ ಭಯ ಬೀಳ್ತಾರೆ, ಬಿದ್ದೆ ಅದೇ ಟಚ್ ಆಗುತ್ತೆ ಅಂತ ಭಯ ಬೀಳ್ತಾರೆ. ಬಟ್ ಅದು ಏರೋಡೈನಾಮಿಕ್ಸ್ ತುಂಬ ಕೆಲಸ ತುಂಬ ಹೆಲ್ಪ್ ಆಗುತ್ತೆ. ಹೌದು, ಲುಕ್ ಇಂಪ್ರೂವ್ ಆಗ್ತಾ ಇದೆ ಈಗ. ಇದಕ್ಕೆ ಮುಂಚೆ ಬಟ್ ನೀವು ಅಬ್ಸರ್ವ್ ಮಾಡಿದ್ದೀರಾ, ಆನ್ ಮಾರ್ಕೆಟ್ ಪ್ರೊಡಕ್ಷನ್ ಇರೋ ಬೈಕಲ್ಲಿ ವಿಂಗ್ಲೆಟ್ಸ್ ತುಂಬ ಕಮ್ಮಿ ಗಾಡಿ ಕೊಟ್ಟಿರೋದು. RSV4 ಕೊಟ್ಟಿದ್ದಾರೆ ಇದಕ್ಕೆ, ಆಮೇಲೆ ದುಕಾಟಿಗೆ ಅಷ್ಟೇ ಜಾಸ್ತಿ ಕೊಟ್ಟಿರೋದು. ಹೌದೌದು, ಅಂದ್ರೆ ನಿಮಗೆ ಟೆನರಲ್ಲೂ ವಿಂಗ್ಲೆಟ್ ತರ ಇದೆ ಆಪ್ಷನ್ ಇದೆ, ಬಟ್ ಈ ಥರ ಇಲ್ಲ. ಹೌದು, ಔಟ್ಸೈಡ್ ಇಲ್ಲ. ಅದು ಲೈಟ್ಸ್ ಪಕ್ಕ ಬರುತ್ತೆ, ಅದಕ್ಕೆ ಹೆಡ್ಲೈಟ್ಸ್ ಪಕ್ಕ ಬರುತ್ತೆ. ನಿಮ್ಮ ಟೆನರ್ಗಲ್ಲ, ನಿಮ್ಮ ಟೆನರ್ಗಲ್ಲ ಹೆಡ್ಲೈಟ್ಸ್ ಪಕ್ಕದಲ್ಲಿ ಬರುತ್ತೆ. ಚಿಕ್ಕದಾಗಿದೆ, ವಿಂಗ್ಲೆಟ್ ತರ ಅನ್ಸಲ್ಲ ಯೂಶುವಲಿ, ಬಟ್ ಇದೆ ಎಲ್ಲದರಲ್ಲೂ ಆಪ್ಷನ್ ಇದೆ, ಮಾಡಿದ್ದಾರೆ. ಔಟ್ಸೈಡ್ ಲುಕ್ ಹೆವಿ ಮಾಡಿದ್ದಾರೆ, ಕೆಲವು ಮಾಡಿಲ್ಲ. ಬಟ್ ಇವಾಗ ಪ್ರೊಡಕ್ಷನ್ ಇರೋ ಗಾಡಿಲಿ 3 ಗಾಡಿಗೆ ಆಲ್ಮೋಸ್ಟ್ ಬಿಟ್ಟಿರೋದು. RSV4, S1000, ದುಕಾಟಿ. ಹೌದು, ಬಟ್ ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಸಕ್ಕತ್ತಾಗಿದೆ, ಕ್ರೇಜಿ ಗಾಡಿ. ಹೋಗ್ತಾ ಫುಲ್ ಲುಕ್ ಸಕ್ಕತ್ತಾಗಿ ಆಗ್ತಾ ಇದೆ. ಬ್ರೋ ಪ್ರೈಸ್ ಎಷ್ಟಿದೆ ಇದು? ಎಕ್ಸಾಕ್ಟ್ ಪ್ರೈಸ್ ನನಗೂ ಗೊತ್ತಿಲ್ಲ, ಬಟ್ 33 ಖರ್ಚು ಆಗುತ್ತೆ ಅನ್ಸುತ್ತೆ. ಇದು 33. ಅವೆರಡು ಒಂದು 3 ಲಕ್ಷ ಕಮ್ಮಿ ಇರ್ಬೋದು. ಇದಕ್ಕೂ 3 lakhs ಡಿಫ್ರೆನ್ಸ್ ಇದೆ. ಆಗುತ್ತೆ, ಅದು 27, 26 ಆಗುತ್ತೆ. ಬಟ್ ಸ್ಟ್ಯಾಂಡರ್ಡಿಗೆ ಪ್ರೋಗೆ ಕಂಪೇರ್ ಮಾಡಿದ್ರೆ ಇದಕ್ಕೆ ಡಿಫ್ರೆನ್ಸ್ ಇದೆ ಪ್ರೈಸು. ಪ್ರೋಗೂ ಇದಕ್ಕೂ 5 lakhs ಡಿಫ್ರೆನ್ಸ್ ಬರ್ಬೋದು. ಅವೆರಡಕ್ಕೆ 3 lakhs ಡಿಫ್ರೆನ್ಸ್, ಇದಕ್ಕೆ 5 lakhs ಡಿಫ್ರೆನ್ಸ್ ಬರುತ್ತೆ. ಡಿಫ್ರೆನ್ಸ್ ಬಂದು ಸಸ್ಪೆನ್ಷನ್ ಒಂದೇ. ಇದಕ್ಕೂ ಅದಕ್ಕೂ ಕಂಪೇರ್ ಮಾಡಿದ್ರೆ ತುಂಬಾ ಡಿಫ್ರೆನ್ಸ್ ಬರುತ್ತಲ್ಲ. ಅದು ತುಂಬಾ ಡಿಫ್ರೆನ್ಸ್. ಹೌದು, ಆಗ್ಬೋದು, ಲುಕ್ ಆಗ್ಬೋದು, ಇವನ್ ಟೈರ್ ಇಂದ ಹಿಡಿದು ಎಲ್ಲ ಚೇಂಜ್ ಇರುತ್ತೆ ಇದರಲ್ಲಿ. ಲೈನ್ ಅಲ್ವಾ, ತುಂಬಾ ಚೇಂಜ್ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವನ್ ಚಾನಲ್ ಡಿಸ್ಕ್ರಿಪ್ಷನ್ ಇರುತ್ತೆ, ಹರ್ಷಪ್ರ ಚಾನಲ್ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ಔಟ್ ಮಾಡ್ಕೊಂಬಿಡಿ. ಎಲ್ಲ ಸಿಗೋಣ. ನಾನೊಂದು ಹೊಸ ಗಾಡಿ ನೆಕ್ಸ್ಟ್ ಆ ಗಾಡಿ ಸಿಗೋಣ. ಎಲ್ಲರೂ ಅದನ್ನೇ ಇಲ್ಲ ಅವ್ನು ಇನ್ನೂ ತುಂಬ ಲೇಟು. ಅಫಿಷಿಯಲ್ ಅದೇ ಲೇಟ್ ಅಂದರೆ ಸಿಕ್ಕಾಪಟ್ಟೆ ಲೇಟು. ಏನೋ ಲೇಟು ಬಿಡ್ಕೋರು, ನೀನೇನು ಒಳ್ಳೆ ಲೇಟ್ ಅಂದರೆ ಲೇಟು ಅಷ್ಟೇ. ಆಮೇಲೆ ಸಿಗೋಣ ಮುಂದಿನ ನೋಡಿ. ಕಂಡ, ಬೈ ಬಾಯ್. ಹೇಗಿದ್ದೀರಾ?